ನೋಡಿ, ರಾಮನಗರದಲ್ಲಿ ನಕಲಿ ಔಷಧಿ ಮಾಫಿಯಾ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಚಿವರಿಂದ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ನೋಡಿ, ಮೊನ್ನೆ ರಾಮನಗರದಲ್ಲಿ ನಕಲಿ ಔಷಧಿ ಪತ್ತೆ ಆಗಿತ್ತು ವೀಕ್ಷಕರೇ. 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಸಚಿವರಿಂದ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ನಕಲಿ ಔಷಧಿಗಳ ಜಾಲ ಏನಿದೆ ಆ ಪತ್ತೆಗೆ SIT ತಂಡವನ್ನು ರಚನೆ ಮಾಡಿದ್ದಾರೆ. ಗುಡ್ ಇದು, ಆಕ್ಚುಲಿ ಆಗಲೇಬೇಕಿತ್ತು, ಆಗಿದೆ. ಆರೋಗ್ಯ ಸಚಿವರಿಗೆ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸಬೇಕು. ಅವರು ಯಾಕಂತ ಹೇಳಿದ್ರೆ ಆರೋಗ್ಯ ಸಚಿವರು ಆಗಿದ್ದಾಗಲಿಂದಲೂ ನಿರಂತರವಾಗಿ ಇಂಥದ್ದೊಂದು ಜನಗಳಿಗೆ ಉಪಯೋಗ ಆಗುವ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. IPS ಅಧಿಕಾರಿ C. ಶಿವಂ ಕೃಷ್ಣ ನೇತೃತ್ವದಲ್ಲಿ ಈ ಒಂದು SIT ರಚನೆಯನ್ನು ಮಾಡಲಾಗಿದೆ. ನಕಲಿ ಔಷಧಿಗಳ ಜಾಲ ಪತ್ತೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಪ್ರಕರಣದ ಸಂಬಂಧ ಸಮಗ್ರ ತನಿಖೆ ನಡೆಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. ತನಿಖೆ ಬಳಿಕ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚನೆ ಕೊಡಲಾಗಿದೆ. ವೀಕ್ಷಕರೇ ನೋಡಿ, ಮೊನ್ನೆ ರಾಮನಗರದಲ್ಲಿ ಬಿಡದಿಯ ಟೋಲ್ ಗೇಟ್ ಹತ್ತಿರ ಪತ್ತೆಯಾಗಿತ್ತು. ಒಂದು ಗೋಡನ್ನಲ್ಲಿ ಇವರು ಎಷ್ಟು ಆರಾಮಾಗಿ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಅದು ನಕಲಿ ಔಷಧಿ. ಅದಕ್ಕೆ 600 ರೂಪಾಯಿಯ ಲೇಬಲ್ ಇರುತ್ತೆ. ಬೇರೆ ದೇಶಗಳಿಂದ ಬೇರೆ ಲೇಬಲ್ನ ತಂದು ಅದಕ್ಕೆ 6000 ರೂಪಾಯಿ ಲೇಬಲ್ ಹಚ್ಚಿ ಮಾರಾಟ ಮಾಡೋದು. ಇವರಿಗೆ ಏನಂತ ಬೈಬೇಕು ಅಂತೇಳಿ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಇವರಿಗೆ ಕಾನೂನಿನ ಪ್ರಕಾರ ಆಚೆ ಇರುವ ಅರ್ಹತೆ ಇದೆಯಾ ಇವರಿಗೆ ಅಂತ ಹೇಳಿ ಜೈಲಿಗೆ ಹಾಕಬೇಕು ಇವರನ್ನು. ಇವ್ರ ಮೇಲೆ ತಕ್ಕ ಕ್ರಮ ಕೈಗೊಳ್ಳಲೇಬೇಕು. ಔಷಧಿ ರೀ, ಅದು ಅಮೃತ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡಿರ್ತಾರೆ. ನೀವು ಅವರಿಗೆ ಲಿಟ್ರಲಿ ವಿಷ ಕೊಡ್ತಾ ಇದ್ದೀರಿ. ಅವ್ರು ಏನು ಮಾಡಬೇಕು? ಹಾಗಾದರೆ ಏನು ತೆಗೆದುಕೊಳ್ಬೇಕು? ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮೆಡಿಸನ್ನ ತಗೊಳ್ತಾ ಇದ್ದಾರೆ. ಮೆಡಿಸನ್ನೇ ಅಸುರಕ್ಷತೆ ಇದೆ, ಅದು ವಿಷಕಾರಿ ಇದೆ ಅಂತ ಹೇಳಿದ್ರೆ ಹೆಂಗ್ರಿ? ಎಕ್ಸ್ಪೈರಿ ಆಗಿರುವ ಡೇಟ್ ಮುಗಿತು ಅಂದರೆ ವಿಷಕಾರಿ ಆಗೋಗುತ್ತೆ. ನೀವು ಕೊಡ್ತಾ ಇರೋದೇ ನಕಲಿ ಔಷಧಿ. ಎಕ್ಸ್ಪೈರಿ ಬಿಡಿ, ಕೊಡ್ತಾ ಇರೋದೇ ನಕಲಿ. ಸ್ವಲ್ಪನಾದರೂ ಮಾನವೀಯತೆ ಇದೆಯಾ ನಿಮಗೆ? ಮನುಷ್ಯರೊಡನೆ ಬದುಕುವ ಅರ್ಹತೆ ಇದೆಯಾ ನಿಮಗೆ? ಸ್ವಲ್ಪನಾದರೂ ಬೇಕಲ್ಲ. ಈಗ SIT ರಚನೆ ಮಾಡಲಾಗಿದೆ ವೀಕ್ಷಕರೇ. ಆ ಒಂದು ತಂಡ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡುತ್ತೆ. ಎಷ್ಟು ದಿವಸಗಳಿಂದ ನಡೀತಾ ಇದೆ, ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಎಲ್ಲವೂ ಕೂಡ ಆ ಒಂದು SIT ತಂಡ ಎನ್ಕ್ವೈರಿ ಮಾಡುತ್ತೆ. ತದನಂತರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ. ಅದರಲ್ಲಿ ಯಾರು ಅಪರಾಧಿಗಳು ಅಥವಾ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ. ನಮ್ಮ ಪ್ರತಿನಿಧಿ ವಿನೋದ್ ಅವರು ನನಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ನೋಡಿ, ಮೊನ್ನೆ ಸಿಕ್ಕಿತ್ತು ಬರೋಬ್ಬರಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿ. ಈಗ SIT ತಂಡ ರಚನೆ ಮಾಡಲಾಗಿದೆ. ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ನಾವು ಶ್ಲಾಘಿಸಲೇಬೇಕು. ಇಂಥ ವಿಚಾರದಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಸ್ಪೀಡಾಗಿ ಕೈಗೊಳ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ವಿನೋದ್? ಮಹಾದೇವ್ ದಿಕ್ಕವ್, ಈ ಒಂದು ಡ್ರಗ್ ಇಲಾಖೆದವರು ಮೊನ್ನೆ ಕಳೆದ ಒಂದು 4-5 ದಿನಗಳ ಹಿಂದಷ್ಟೇ ರಾಮನಗರದ ಬಿಡದಿ ಹತ್ತಿರ ಇರ್ತಕ್ಕಂಥ ಒಂದು ಹೆಜ್ಜಾಲದಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ನಲ್ಲಿ ದಿಢೀರಾಗಿ ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡ್ತಾರೆ. ಆ ಒಂದು ದಾಳಿ ವೇಳೆ ನಕಲಿ ಒಂದು ದೊಡ್ಡ ದೊಡ್ಡ MNC ಕಂಪ್ನಿಗಳ ಒಂದು ಔಷಧಿಗಳನ್ನು ಫೇಕ್ ಲೇಬಲ್ ಅಂಟಿಸಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಜಾಲ ಪತ್ತೆಯಾಗಿದೆ. ಅಂದರೆ ಈಗಾಗಲೇ ಅಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಭುದೇವ್ ಅನ್ನೋ ಒಂದು ಆರೋಪಿ ಹೇಳ್ತಕ್ಕಂಥ ಪ್ರಕಾರ 5 ತಿಂಗಳುಗಳಿಂದ ಈ ಒಂದು ಅಂದರೆ ಈ ಒಂದು ಜಾಲ ಸಕ್ರಿಯ ಆಗಿತ್ತಂತೆಂದು. ನಿಜಕ್ಕೂ ಇದು 5 ತಿಂಗಳಿಂದ ಜಾಲ ಸಕ್ರಿಯವಾಗಿಲ್ಲ. ಸುಮಾರು ಒಂದು 2ರಿಂದ 2.5 ವರ್ಷಗಳ ಹಿಂದೆಯೇ ಈ ಒಂದು ಜಾಲ ಸಕ್ರಿಯವಾಗಿದೆ. ವಿಶೇಷ ಏನಂದರೆ, ಒಂದು ಆಘಾತಕಾರಿ ಸಂಗತಿ ವಿಶೇಷವಾಗಿ, ಯಾಕಂದರೆ ಹಿಮಾಚಲ ಪ್ರದೇಶ ತೆಲಂಗಾಣದಿಂದ ಒಂದು ಕಡಿಮೆ ಬೆಲೆಗೆ ಔಷಧಿಗಳನ್ನ ತಂದು ಇಲ್ಲಿ ಫೇಕ್ ಲೇಬಲ್ ಅಂಟಿಸಿ ಒಂದು 8, 10, 12, 20 ಸಾವಿರ 1.5 ಲಕ್ಷ ತನಕ ಮಾಡ್ತಾರೆ. ಅಂದರೆ ಒಂದು ಗಂಭೀರವಾದಂಥ ಕಾಯಿಲೆಗೆ ಈ ಒಂದು ಎಷ್ಟರ ಮಟ್ಟಿಗೆ ಒಂದು ಮಾಫಿಯಾ ಸಕ್ರಿಯವಾಗಿರ್ಬೋದು. ಕೇವಲ ಇದು ಒಂದು ಹಿಮಾಚಲ ಪ್ರದೇಶ ಆಗಿರಲಿ, ತೆಲಂಗಾಣ ಆಗಿರಲಿ, ಈ 2 ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರಲ್ಲ. ಇದು ಇಡೀ ಒಂದು ದೇಶಾದ್ಯಂತ ಹಲವು ರಾಜ್ಯಗಳಿಗೆ ಈ ಒಂದು ಜಾಲ ವ್ಯಾಪಿಸಿದೆ. ಈ ಒಂದು ಜಾಲದಲ್ಲಿ ಕೇವಲ ಈ ಒಂದು ಪ್ರಭುದೇವ ಆಗಿರಲಿ, ಜೊತೆಗೆ ಸಿದ್ಧಲಿಂಗಯ್ಯ ಆಗಿರಲಿ, ಇವರುಗಳಷ್ಟೇ ಭಾಗಿಯಾಗಿಲ್ಲ. ಇನ್ನೂ ಹಲವಾರು ಜನಗಳು, ಹಲವಾರು ರಾಜ್ಯಗಳ ಒಂದು ಕೆಲವೊಂದಿಷ್ಟು ಕಿಂಗ್ ಪಿನ್ಗಳು, ಮಾಫಿಯಾದವರು ಇದರಲ್ಲಿ ಭಾಗಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಒಂದು IPS ಅಧಿಕಾರಿ ವಂಶಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿ ಅದರಲ್ಲಿ ಪೊಲೀಸ್ ಇಲಾಖೆದವರು ಇರಲಿದ್ದಾರೆ, ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಇರಲಿದ್ದಾರೆ. ಅಂದರೆ ಒಂದು 2-3 ಜನ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಒಂದು 3-4 ಜನ ಒಂದು ಆಹಾರ ಡ್ರಗ್ ಇಲಾಖೆ ಅಧಿಕಾರಿಗಳು ಇದ್ದು ಇದನ್ನು ತನಿಖೆಯನ್ನು ಮಾಡ್ತಿದ್ದಾರೆ. ಅಂದರೆ ಇದನ್ನ ಕೇವಲ ರಾಜ್ಯದಲ್ಲಿ ಮಾತ್ರ ತನಿಖೆ ಆಗಲ್ಲ, ಇದನ್ನು ಜಾಡು ಹಿಡಿದು ಅಂದರೆ ಹಿಮಾಚಲ ಪ್ರದೇಶ ಆಗಿರಲಿ, ಜೊತೆಗೆ ತೆಲಂಗಾಣ ಏನಿದ್ರಿ ಅಲ್ಲಿ
ಎಲ್ಲಿ ಹೋಗಿದೆ ಈ ಜಾಲ ಅಲ್ಲೆಲ್ಲ ಹೋಗಿ ಒಂದು ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಒಂದು ಪತ್ತೆಯನ್ನು ಹಚ್ಚಲಾಗುತ್ತೆ. ಜೊತೆಗೆ ಈ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿದಾರಲ್ಲ ಅವರು ಈ ಒಂದು ಡ್ರಗ್ ಎಲ್ಲೆಲ್ಲಿ ಸಪ್ಲೈ ಆಗಿದೆ, ಇವರ ಜೊತೆ ಯಾವ ಹಾಸ್ಪಿಟಲ್ದವ್ರು ಶಾಮೀಲಾಗಿದ್ರು, ಹಾಸ್ಪಿಟಲ್ದವ್ರು ಅಷ್ಟೇ ಶಾಮೀಲಾಗಿದ್ದಾರೆ ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಮೆಡಿಕಲ್ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಜೊತೆಗೆ ಈ ಒಂದು ಔಷಧಿಯನ್ನು ಯಾರ್ಯಾರು ತೆಗೆದುಕೊಂಡಿದ್ದಾರೆ ಅವ್ರುಗಳನ್ನ ಟ್ರೇಸ್ ಮಾಡೋದು ಹೇಗೆ, ಅವ್ರುಗಳನ್ನ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಪತ್ತೆ ಹಚ್ಚಿದವರು ಬದುಕಿದ್ದಾರಾ, ಈ ಒಂದು ಔಷಧಿ ತೆಗೆದುಕೊಂಡು ಅವ್ರಿಗೆ ಸೈಡ್ ಎಫೆಕ್ಟ್ ಯಾವ ಥರ ಆಗಿದೆ, ಈ ಎಲ್ಲ ವಿಚಾರಗಳನ್ನು ಪತ್ತೆ ಹಚ್ಚೋಕೆ ಈ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಒಂದು ತನಿಖಾ ತಂಡ ಸಂಪೂರ್ಣವಾಗಿ ತನಿಖೆ ಮಾಡಿ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ರಾಜ್ಯ ಸರ್ಕಾರ ಅದನ್ನು ಆ ಒಂದು ವರದಿಯ ಆಧಾರದ ಮೇಲೆ ಈ ಒಂದು ಆರೋಪಿಗಳು ಏನಿದ್ದಾರೆ, ಈಗಾಗಲೇ ಮೊನ್ನೆ ಪ್ರಥಮ ದಿನ ಒಬ್ಬ ಆರೋಪಿ ಸಿಕ್ಕಿದ್ದ, ಅವತ್ತು ಘಟನಾ ಸ್ಥಳದಲ್ಲಿ. ಅದಾದ ನಂತರ ಈ ಒಂದು ಆರೋಪಿಗಳು ಇನ್ನೂ 4 ಜನ ಸಿಕ್ಕಿದ್ರು ನಿನ್ನೆ. ಸೊ ಹೀಗಾಗಿ ಈ ಒಂದು ಆರೋಪಿಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಹಾಕಿ ಅವ್ರಿಗೆ ಮಧ್ಯೆ ಒಂದು ತನಿಖೆ ನಿರಂತರವಾಗಿರುತ್ತೆ. ಜೊತೆಗೆ ಇದನ್ನು ಇಲ್ಲಿಗೆ ಬಿಡಲಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಈ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಲ್ಲ ಈ ಘಟನೆಗಳು, ಮುಂದೆ ಯಾರು ಈ ಥರ ಮಾಡಿರ್ಬಾರ್ದು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಯಾವ ಥರ ದಿಟ್ಟು ಕ್ರಮ ತೆಗೆದುಕೊಳ್ಳುತ್ತೆ. ಜೊತೆಗೆ ಇನ್ನೂ ಎಷ್ಟು ಜನ ಈ ಒಂದು ಸಿಂಡಿಕೇಟ್ನಲ್ಲಿ ಇದ್ದರು, ಸಿಂಡಿಕೇಟ್ನಲ್ಲಿ ಯಾರಾದರೂ ಪ್ರಭಾವಿಗಳಿದ್ದರು, ಅವರ ಪಾತ್ರ ಏನು ಈ ಒಂದು ಮಾಫಿಯಾದಲ್ಲಿ ಅನ್ನೋದು ಈ ತನಿಖೆ ನಂತರ ಗೊತ್ತಾಗುತ್ತೆ. ಜೊತೆಗೆ ತನಿಖೆಯಲ್ಲಿ ಅವರ ಹೆಸರನ್ನು ಬಾಯಿ ಬಿಡ್ತಾರೆ ಈ ಆರೋಪಿಗಳು ಅನ್ನೋದು ಪ್ರಶ್ನೆ. ಯಾಕಂದರೆ ಇಂಥ ದೊಡ್ಡ ಮಾಫಿಯಾಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೇವಲ ಚಿಕ್ಕ ಪುಟ್ಟ ಮೀನುಗಳು ಮಾತ್ರ ಹೆಸರು ಬಯಲಿಗೆ ಬರ್ತಾರೆ, ಅವ್ರಿಗೆ ಮಾತ್ರ ಶಿಕ್ಷೆ ಆಗ್ತಾರೆ. ದೊಡ್ಡ ತಿಮ್ಮಿಗಳಾಗಲಿ ಮೀನುಗಳಾಗಲಿ ಅಂದರೆ ಅಂಥ ದೊಡ್ಡ ನಾಯಕರುಗಳ ಹೆಸರು ಬಹಿರಂಗ ಆಗೋದಿಲ್ಲ. ಆದರೆ ಈ ತನಿಖೆಯಲ್ಲಿ ಆ ಒಂದು ದೊಡ್ಡ ನಾಯಕರುಗಳ ಹೆಸರು ಬಹಿರಂಗ ಆಗುತ್ತಾ, ಜೊತೆಗೆ ಈ ಕೇಸ್ನ SIT ಮಟ್ಟದಲ್ಲಿ ಮಾತ್ರ ತನಿಖೆ ಆಗುತ್ತಾ, ಜೊತೆಗೆ ಇನ್ನೂ ಏನಾದರೂ ಆಘಾತಕಾರಿ ಅಂಶಗಳು ಬಂದ್ರೆ ಈ ಒಂದು ತನಿಖೆಯನ್ನು CBI ದಾರು ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಮಹಾದೇವ್ ದಿಗ್ಗಾಂವ್, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಈಗ SITಯನ್ನು ರಚನೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆ ಒಂದು ತಂಡ ಇದರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಕಲೆ ಹಾಕುತ್ತೆ, ಇನ್ವೆಸ್ಟಿಗೇಟ್ ಮಾಡುತ್ತೆ, ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಇದರಲ್ಲಿ ಇವರಷ್ಟೇ ಇದ್ದಾರಾ, ಹಿಂದೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಇವೆಲ್ಲವೂ ಕೂಡ ಅಂದರೆ ದೊಡ್ಡ ಮಾಫಿಯಾ ಇದು, ಸಣ್ಣದಂತೂ ಅಲ್ಲ. ಇದರ ಹಿಂದೆ ಯಾರೋ ಪ್ರಭಾವಿಗಳ ಕೈ ಇದ್ದಾಗ ಮಾತ್ರ ಇಂತಹ ಕೃತ್ಯಗಳಿಗೆ ಕೈ ಹಾಕೋಕ್ಕೆ ಸಾಧ್ಯ. ಸೊ ಅವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಿ ಅದಾದ ಮೇಲೆ ಒಂದು ವರದಿ ಬಂದಾಗ ಸರ್ಕಾರಕ್ಕೆ ಸಲ್ಲಿಕೆ ಆದಾಗ ಗೊತ್ತಾಗುತ್ತೆ ಇದರಿಂದ ಯಾರ್ಯಾರು ಇದ್ದಾರೆ ಅಂತೇಳಿ. ಪ್ರಾಥಮಿಕವಾಗಿ ಕೆಲವು ಆರೋಪಿಗಳನ್ನು ಇವಾಗ ಬಂಧಿಸಲಾಗಿದೆ, ನೋಡಬೇಕು ಏನಾಗುತ್ತೆ ಈ ಒಂದು ಕೇಸ್ ಅಂತೇಳಿ.